ಇಸ್ರೇಲ್ನಲ್ಲಿ ತುರ್ತು ಪರಿಸ್ಥಿತಿಯ ಘೋಷಣೆಯನ್ನು ಮಾಡಲಾಗಿದೆ. ಇಸ್ರೇಲ್ ಮೇಲೆ ಇರಾನ್ ಪ್ರತೀಕಾರದ ದಾಳಿಗೆ ಮುಂದಾಗ್ತಾ ಇರೋ ಬೆನ್ನಲ್ಲೇ ಎಮರ್ಜೆನ್ಸಿ ಡಿಕ್ಲೇರ್ ಆಗಿದೆ. ಇರಾನ್ ಬೆಂಬಲಕ್ಕೆ ನಾವು ಹೇಳ್ತಾ ಇದ್ವಿ ನಿಮಗೆ, ಅವ್ರು ಸ್ವಲ್ಪ ಹಾವಿನ ಮರಿಗಳನ್ನು ಸಾಕಿದ್ದಾರೆ ಅಂತ. ಹೌತಿ, ಹಮಾಸ್ ಅವರೆಲ್ಲ ಈಗ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಅಮೆರಿಕ ದಾಳಿ ಸರಿಯಲ್ಲ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗೆ ಅಮೆರಿಕ ಬೆಲೆಯನ್ನು ತೆರಬೇಕಾಗತ್ತೆ ಅಂತ ಹೌತಿ ಉಗ್ರ ಸಂಘಟನೆ, ಟೆರರ್ ಆರ್ಗನೈಸೇಷನ್ ಒಂದು ದೇಶದ ಬೆನ್ನಿಗೆ ನಿಂತ್ಕೊಂಡು ಇನ್ನೊಂದು ದೇಶಕ್ಕೆ ವಾರ್ನಿಂಗ್ ಕೊಡ್ತಾ ಇದ್ದಾರೆ. ಅಂದರೆ ಆ ದೇಶ ಮತ್ತು ಆ ಟೆರರ್ ಆರ್ಗನೈಸೇಷನ್ಗೆ ಸಂಬಂಧ ಎಂಥದ್ದು ಅನ್ನೋದು ನಿಮಗೆ ಓಪನ್ ಆಗಿ ಗೊತ್ತಾಗ್ತಾ ಇದೆ. ಆಮೇಲೆ ಅಮೆರಿಕ ಇದನ್ನೇ ನಿರೀಕ್ಷೆ ಮಾಡದೇ ಇರಲಿಲ್ಲ. ಡೀಟೇಲ್ಸ್ ಕೊಡ್ತಾರೆ ಶಬೀರ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಬೀರ್, ಅಮೆರಿಕ ಇದನ್ನೆಲ್ಲ ನಿರೀಕ್ಷೆ ಮಾಡಿತ್ತು, ಇವ್ರ ಮೇಲೆ ಅಟ್ಯಾಕ್ ಮಾಡಿದ್ರೆ ಯಾರ್ಯಾರು ಎದ್ದು ಬರ್ತಾರೆ, ಯಾರ್ಯಾರಿಗೆ ನಖಶಿಕ್ಕ ಅಂತ ಉರಿಯುತ್ತೆ ಅನ್ನೋದೆಲ್ಲ ಅಮೆರಿಕ ಹತ್ರ ಒಂದು ಅಸೆಸ್ಮೆಂಟ್ ಇತ್ತು. ಆಮೇಲೆ ಅಮೆರಿಕ ಈ ರೀತಿ ಉಗ್ರ ಸಂಘಟನೆಗಳಿಂದ ದಾಳಿಗೆ ಒಳಗಾಗಿರುವಂಥ ಇತಿಹಾಸ ಇದೆ. ಅಲ್ ಖೈದಾ ಟ್ವಿನ್ ಟವರ್ ಮೇಲೆ ಏನು ಮಾಡ್ತು ಅನ್ನೋದು ಅಮೆರಿಕಕ್ಕೆ ಗೊತ್ತಿದೆ. ಸೊ ಇದನ್ನೆಲ್ಲ ಲೆಕ್ಕ ಇಟ್ಕೊಂಡು ದಾಳಿ ಮಾಡಿದೆ ಅಂದರೆ ಅವ್ರು ಎಲ್ಲದಕ್ಕೂ ಪ್ರಿಪೇರ್ಡ್ ಆಗಿದ್ದಾರೆ ಅನ್ನೋದು ಅರ್ಥ ಅಲ್ವಾ? ಖಂಡಿತವಾಗ್ಲೂ ಮಮತಾ, ಇದರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನಗಳು ಬೇಡ. ಇರಾನ್ನ ಮೇಲೆ ದಾಳಿ ಮಾಡೋದ್ರಿಂದ ಯಾವ ರೀತಿಯಾದಂಥ ಪರಿಣಾಮಗಳು ಬರ್ಬೋದು ಮತ್ತು ಯಾವ್ಯಾವ ಆ್ಯಂಗಲಲ್ಲಿ ಪ್ರತಿ ದಾಳಿಗಳು ಬರ್ಬೋದು ಅನ್ನುವಂಥದ್ದನ್ನು ಭಾಳ ಸ್ಪಷ್ಟವಾಗಿ ಅಮೆರಿಕ ಅರ್ಥ ಮಾಡ್ಕೊಂಡಿದೆ. ಮತ್ತು ಅಮೆರಿಕ ದಾಳಿ ಮಾಡೋದ್ರಿಂದ ಇಸ್ರೇಲ್ನ ಮೇಲೆ ಆಗ್ಬೋದಾದಂಥ ಇಂಪ್ಯಾಕ್ಟ್ಗಳೇನು ಮತ್ತು ಜಾಗತಿಕ ಮಟ್ಟದಲ್ಲಿ ಆಗ್ಬೋದಾದಂಥ ಇಂಪ್ಯಾಕ್ಟ್ಗಳು ಏನು ಅನ್ನುವಂಥದ್ದನ್ನು ಕೂಡ ಅದು ಅರ್ಥ ಮಾಡ್ಕೊಂಡಿರುತ್ತೆ. ಆ ಎಲ್ಲ ಸ್ಟ್ರಾಟಜಿಗಳನ್ನು ಮಾಡಿಕೊಂಡು ಅದಕ್ಕೆ ಬೇಕಾದಂಥ ಪೂರ್ವ ತಯಾರಿಗಳನ್ನು ಕೂಡ ಮಾಡಿಕೊಂಡು ಈ ದಾಳಿಯನ್ನು ನಡೆಸಿರೋದ್ರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನಗಳು ಬೇಡ. ಸಹಜವಾಗಿ ಹೌತಿ ಆಗಿರ್ಬೋದು, ಹೆಜ್ಬುಲ್ಲಾ ಆಗಿರ್ಬೋದು, ಹಮಾಸ್ ಆಗಿರ್ಬೋದು, ಇರಾನ್ಗೆ ಏನಾದ್ರು ಆದರೆ ಇವುಗಳು ರಿಯಾಕ್ಟ್ ಮಾಡುವಂಥದ್ದು ಬಹಳ ಸಹಜವಾದಂಥ ಪ್ರಕ್ರಿಯೆ. ಯಾಕೆಂದರೆ ಇಸ್ರೇಲ್ನ ಮೇಲೆ ಪ್ರತಿ ಬಾರಿಗಳು ದಾಳಿಗಳಾಗಬೇಕಾದಂಥ ಸಂದರ್ಭದಲ್ಲಿ ಇರಾನ್ ಸ್ಪಾನ್ಸರ್ಡ್ ದಾಳಿಗಳು ಅನ್ನುವಂಥದ್ದು ಯಾವುದೇ ರೀತಿಯಾದಂಥ ಡೌಟ್ ಇಲ್ಲ. ಯಾಕೆಂದರೆ ಇಸ್ರೇಲ್ ಗಾಜಾ ಪಟ್ಟಿಯ ಮೇಲೆ ದಾಳಿಯನ್ನು ಮಾಡಿದಂಥ ಸಂದರ್ಭದಲ್ಲಿ ಇಮಿಡಿಯೇಟ್ ಆಗಿ ಅದಕ್ಕೆ ಪ್ರತಿಕ್ರಿಯೆಯನ್ನು ಹಮಾಸ್ ಕೊಡುವಂಥದ್ದು, ಹೆಜ್ಬುಲ್ಲಾ ಕೊಡುವಂಥದ್ದು ಅಥವಾ ಮತ್ತೊಂದು ಕಡೆ ಹೌತಿ ಕೊಡುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇರ್ತವೆ. ಸೊ ಈಗ ಇರಾನ್ನ ಮೇಲೆ ದಾಳಿ ಆದಂಥ ಸಂದರ್ಭದಲ್ಲೂ ಕೂಡ ಇವು ರಿಯಾಕ್ಟ್ ಮಾಡ್ತವೆ ಮತ್ತು ಇದರಿಂದ ಪ್ರತಿ ದಾಳಿಯೂ ಕೂಡ ನಾವು ನಿರೀಕ್ಷೆ ಮಾಡ್ಬೋದು ಅನ್ನುವಂಥದ್ದು ಗೊತ್ತಿದೆ. ಆದರೆ ಈ ಮೂರು ಬಂಡುಕೋರ ಸಂಘಟನೆಗಳೇನಿದಾವೆ ಇವುಗಳ ಶಕ್ತಿ ಬಹಳ ಅಂದರೆ ಇಸ್ರೇಲ್ನ ಮೇಲೆ ಪ್ರತಿ ದಾಳಿಯನ್ನು ಮಾಡುವಂಥ ಶಕ್ತಿಯನ್ನು ಹೊಂದಿರುವಂಥದ್ದು. ಯಾಕೆಂದರೆ ಅಷ್ಟು ಕೆಪಾಸಿಟಿ ಅಮೆರಿಕದ ಮೇಲೆ ಪ್ರತಿ ದಾಳಿಯನ್ನು ಮಾಡುವಂಥ ಶಕ್ತಿ ಸಾಮರ್ಥ್ಯ ಹೊಂದಿದವೆ ಅಂತ ಅನ್ಸಲ್ಲ. ಆದರೆ ಇದಕ್ಕೆ ಪ್ರತಿಯಾಗಿ ಇಸ್ರೇಲ್ನ ಮೇಲೆ ದಾಳಿಗಳನ್ನು ಮಾಡಿ ಪ್ರತೀಕಾರ ತಿಳಿಸ್ಕೊಳ್ಳುವಂಥ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಇಸ್ರೇಲ್ನಲ್ಲೂ ಕೂಡ ಈಗ ಸಾಕಷ್ಟು ಎಚ್ಚರಿಕೆಯನ್ನು ವಹಿಸುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಸೈರನ್ಗಳನ್ನು ಕೂಗಿಸಲಾಗ್ತಾ ಇದೆ. ಜನರು ಬಂಕರ್ಗಳಲ್ಲಿ ಇರುವಂತೆ ಸೂಚನೆಯನ್ನು ಕೂಡ ಕೊಡಲಾಗ್ತಾ ಇರುವಂಥದ್ದು. ಟೆಲ್ ಅವೀವ್ ಸುತ್ತಮುತ್ತಲೂ ಕೂಡ ಒಂದು ರೀತಿ ಹದ್ದಿನ ಕಣ್ಣಿಡುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಎಲ್ಲ ಮಿಸೈಲ್ಗಳು ಯಾವುದೇ ಕಡೆಯಿಂದ ಬಂದರೂ ಕೂಡ ಅದನ್ನು ಇಂಟರ್ಸೆಪ್ಟ್ ಮಾಡುವಂಥ ನಿಟ್ಟಿನಲ್ಲೂ ಕೂಡ ಈಗ ಪ್ರಯತ್ನಗಳು ಮುಂದುವರೆದಿದ್ದಾವೆ. ಮಮತಾ, ಆಲ್ ರೈಟ್.